ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಗಟೀಸ್ ಕಿಚನ್. ನಾನು ನಿಮ್ಮ ಚೈತ್ರ ಅಶ್ವಥ್ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ. ಬನ್ನಿ ಇವತ್ತೊಂದು ಸ್ನ್ಯಾಕ್ ರೆಸಿಪಿ ನೋಡೋಣ. ವೆಜಿಟೇಬಲ್ ಕಟ್ಲೆಟ್ ರೆಸಿಪಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಇದಕ್ಕೆ ನೋಡಿ, ಬಾಯ್ಲ್ಡ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡಿರೋ ವೆಜಿಟೇಬಲ್ಸ್ ತೊಗೊಂಡು ಅದಕ್ಕೆ ಫ್ರೋಝನ್ ಕಾರ್ನ್ ಹಾಕ್ಕೋಬೋದು ನೀವು ಬೇಯಿಸ್ಕೊಂಡು. ಇಲ್ಲ ನಾನು ಫ್ರೋಝನ್ ಪೀಸ್ ತೊಗೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ, ಈ ಥರ ಬಾಯ್ಲ್ಡ್ ವೆಜಿಟೇಬಲ್ಸ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶರಲ್ಲಿ. ಇಲ್ಲಿ ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ನಾನು ಚಾಪ್ ಕ್ಯಾರೆಟ್ಸ್ ಮತ್ತು ಬೀನ್ಸ್, ಬಟಾಣಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಚಾಪ್ಡ್ ಪೊಟ್ಯಾಟೊ ಕೂಡ ತೊಗೊಂಡಿದ್ದೀನಿ. ಪೊಟ್ಯಾಟೊ ಏನಕ್ಕೆ ಅಂದರೆ ಇದು ಬೈಂಡಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸಾಕು. ನೋಡಿ, ಇಲ್ಲಿ ನಾನು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೈಂಡಿಂಗ್ ಕೋಟಿಂಗ್ ಎಲ್ಲ ಕೊಡುತ್ತೆ. ಆಮೇಲೆ ಅದು ಬಾಲ್ಸ್ ಮಾಡೋವಾಗ ಚೆನ್ನಾಗಿ ಅದು ರೌಂಡ್ ಶೇಪ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಕಾರ್ನ್ಫ್ಲೋರ್. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಟೀ ಸ್ಪೂನ್ ಗರಂ ಮಸಾಲ. ಖಾರ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್. ನೀವು ಇದಕ್ಕೆ ಗ್ರೀನ್ ಚಿಲ್ಲೀಸ್ ಕೂಡ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಜೀರಾ ಪೌಡರ್ ಹಾಕ್ಕೊಳ್ಳಿ. ಸ್ವಲ್ಪ 1 ಟೀ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್. ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನೂ ಹಾಕೋಂಗಿಲ್ಲ, ಯಾಕಂದರೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಚಪಾತಿ ಡೋ ಥರನೇ ಬರಬೇಕು. ನಾನು ಲಾಸ್ಟ್ ಚೀಸ್ ಬಾಲ್ ರೆಸಿಪಿನಲ್ಲಿ ತೋರಿಸಿದ್ದೀನಿ ನೋಡಿ, ಆ ಥರನೇ ಕನ್ಸಿಸ್ಟೆನ್ಸಿ ಇದು. ವೆಜಿಟೇಬಲ್ ಕಟ್ಲೆಟ್ ಕೂಡ ಮಾಡ್ಕೊಳ್ಳಿ. ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ, ಸಾಲ್ಟ್ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಗ್ರೀನ್ ಚಿಲ್ಲೀಸು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ನೋಡಿ, ಇದಕ್ಕೆ ನಾನು ಯಾವುದೇ ಆಯಿಲ್ ಆಗಲಿ ವಾಟರ್ ಆಗಲಿ ಏನೂ ಆ್ಯಡ್ ಮಾಡಿಲ್ಲ. ಆ ವೆಜಿಟೇಬಲ್ಸ್ನಲ್ಲಿ ಏನು ಬಾಯ್ಲ್ಡ್ ವೆಜಿಟೇಬಲ್ಸ್ ತೊಗೊಂಡಿರ್ತೀವಲ್ಲ, ಅದನ್ನು ಸ್ಟ್ರೈನ್ ಮಾಡಿಕೊಂಡು ತೊಗೊಂಡಿರೋದು ನಾನು. ನೀರು ಕೂಡ ಹಾಕಿಲ್ಲ ಅದರದ್ದು. ಬಾಯ್ಲ್ಡ್ ಆಗಿರೋ ನೀರು ಕೂಡ ವೆಜಿಟೇಬಲ್ಸ್ ಜೊತೆ ಹಾಕಿದ ನೀರು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಆಗ ನಿಮಗೆ ಪ್ಯಾಟೀಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಬನ್ನಿ ಈಗ ಸ್ಲರಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಈಗ ಕಾರ್ನ್ಫ್ಲೋರ್ ಸ್ಲರಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಮೈದಾ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್. ಓಕೆ, ಸ್ವಲ್ಪ ನೀರು ಹಾಕ್ಕೊಂಡು ಲಮ್ಸ್ ಇಲ್ದಂಗೆ ಸ್ಲರಿ ಮಾಡ್ಕೊಳ್ಳೋಣ. ಲಮ್ಸ್ ಇರಬಾರ್ದು, ಯಾಕಂದರೆ ನಾವು ಏನು ಕಟ್ಲೆಟ್ ಮಾಡ್ತೀವಿ, ಪ್ಯಾಟೀಸ್ ಮಾಡ್ತೀವಿ, ಅದನ್ನು ಇದಕ್ಕೆ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಶಾಲೋ ಫ್ರೈ ಮಾಡೋದಿದು. ನೋಡಿ, ಈ ಥರ ಸ್ಲರಿ ಮಾಡೋದು. ನೋಡಿ, ಲಮ್ಸ್ ಎಲ್ಲೂ ಇಲ್ಲ. ನೋಡಿ, ಲಮ್ಸ್ ಇದ್ದರೆ ನಿಮಗೆ ಕಷ್ಟ ಆಗುತ್ತೆ. ಡಿಪ್ ಮಾಡಿ ಒಂಥರ ಲಂಪಿ ಬಂದಿರುತ್ತೆ ಕಟ್ಲೆಟ್ ಮಾಡೋದು. ಎಸ್, ಸ್ಲರಿ ಇದ್ರೆ ಪ್ಯಾಟೀಸ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ರೌಂಡ್ ಶೇಪ್ ಒಂದು ಲೆಮನ್ ಸೈಜ್ ಬಾಲ್ ಈ ಥರ ಮಾಡ್ಕೊಳ್ಳಿ. ಈ ಥರ ಈವನ್ನಾಗಿ ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ರೌಂಡ್ ಶೇಪ್ ಮಾಡ್ಕೊಳ್ತೀನಿ. ನಾನೆಲ್ಲೂ ಆಯಿಲ್ ಏನೂ ಹಾಕ್ಕೊಂಡಿಲ್ಲ. ನಿಮ್ಗೆ ಏನಾದ್ರು ಸ್ಟಿಕ್ಕಿ ಅನಿಸಿದ್ರೆ ನೀವು ಆಯಿಲ್ ಅಪ್ಲೈ ಮಾಡ್ಕೋಬೋದು. ಈಗ ಕಾರ್ನ್ಫ್ಲೋರ್ ಸ್ಲರಿನಲ್ಲಿ ನಮ್ಮ ಪ್ಯಾಟೀಸ್ನ ಡಿಪ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಅಕಸ್ಮಾತ್ ಬ್ರೇಕ್ ಆಗುತ್ತೆ ಅಂತ. ಇದು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ನೀವು ಪ್ಯಾನ್ಕೋ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ಬೋದು. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಬ್ರೆಡ್ ಕ್ರಮ್ಸು. ಅದರದ್ದು ರೆಸಿಪಿ ಕೂಡ ಮುಂದೆ ಹಾಕ್ತೀನಿ. ಕೇರ್ಫುಲ್ಲಾಗಿ ಇದು ಮಾಡಿ. ಕ್ರಮ್ಸ್ ಫುಲ್ ಎಲ್ಲ ನಮ್ಮ ಪ್ಯಾಟೀಸ್ಗೆಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ರೋಲ್ ಮಾಡ್ಕೊಳ್ಳೋಣ ಬ್ರೆಡ್ ಕ್ರಮ್ಸಲ್ಲಿ. ಬನ್ನಿ, ಈಗ ಸ್ವಲ್ಪ ಮೇಲೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ನೀವೇನಾದರೂ ಹೆಲ್ತ್ ಕಾನ್ಷಿಯಸ್ ಆಗಿದ್ದಲ್ಲಿ ಬೇಡ. ಈಗ ಫ್ಲಿಪ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಇದನ್ನು ಕಟ್ಲೆಟ್ನ. ನೋಡಿ, ತುಂಬ ಬ್ಲ್ಯಾಕಿಶ್ ಮಾಡಬೇಡಿ, ಇಷ್ಟು ಸಾಕು. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ, ಈ ಕಲರ್ ಬಂದರೆ ಸಾಕು. ಈಗ ನಾವು ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿರೋದ್ರಿಂದ ನಿಮಗೆ ಅಷ್ಟು ಟೈಮ್ ತೊಗೊಳ್ಳಲ್ಲ. ಇಲ್ಲಿ ಶಾಲೋ ಫ್ರೈ ಮಾಡೋವಾಗ ನೋಡ್ಕೊಂಡು ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ತುಂಬ ಆಯಿಲ್ ಕನ್ಸ್ಯೂಮ್ ಆಗುತ್ತೆ ಅಂತ ನಾನಿಲ್ಲಿ ಶಾಲೋ ಫ್ರೈ ಮಾಡಿದ್ದೀನಿ. ನೋಡಿ ಚೆನ್ನಾಗಿದೆ ನೋಡಿ.
ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ, ಕ್ರಿಸ್ಪಿ ಬಂದಿದೆ ನೋಡಿ. ಔಟರ್ ಲೇಯರ್ ನಾನು ನಿಮ್ಗೆ ಹೇಳಿದೆ, ಕಾರ್ನ್ಫ್ಲೋರ್ ಸ್ಲರಿನಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿದಾಗ ನಿಮಗೆ ಔಟರ್ ಲೇಯರ್ ನೋಡಿ ಕ್ರಿಸ್ಪಿ ಬಂದಿದೆ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟ್ ಮಾಡೋಣ ವೆಜಿಟೇಬಲ್ ಕಟ್ಲೆಟ್ನ. ನೀವು ಸಾಸ್ ಜೊತೆ ಏನಾದರೂ ಡಿಪ್ ಮಾಡ್ಕೋಬೋದು, ಅಥವಾ ಗ್ರೀನ್ ಚಟ್ನಿ ಮಾಡಿಕೊಂಡು ಗ್ರೀನ್ ಚಟ್ನಿ ಏನಾದರೂ ಟೇಸ್ಟ್ ಮಾಡ್ಕೋಬೋದು. ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಚೀಸ್ ಕೂಡ ಗ್ರೇಟ್ ಮಾಡಿ ಹಾಕ್ಬೋದು ಇದಕ್ಕೆ. ನೋಡಿ, ಇನ್ನೊಂದು ಬೈಟ್ ತಗೋತಾ ಇದ್ದೀನಿ. ಅದು ಔಟರ್ ಕೋಟಿಂಗ್ ಏನು ನಾವು ಕಾರ್ನ್ಫ್ಲೋರ್ ಸ್ಲರಿನಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕ್ರಿಸ್ಪಿ ಟೇಸ್ಟ್ ಕೊಡ್ತಾಯಿದೆ ಅದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಮನೇಲಿ ಮಾಡ್ಕೊಡಿ. ಇದೊಂದು ಸ್ನ್ಯಾಕ್ ಟೈಮ್ ಆಪ್ಷನ್ ಆಗುತ್ತೆ ಟೀ ಜೊತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೆಜಿಟೇಬಲ್ ಕಟ್ಲೆಟ್ ಮಕ್ಕಳಿಗೆ ವೆಜಿಟೇಬಲ್ಸ್ ಹೇಗೆ ತಿನ್ನಿಸ್ಬೇಕು ಅಂದರೆ ಈ ಥರ ಕಟ್ಲೆಟ್ ರೀತಿ ಮಾಡಿ ತಿನ್ನಿಸ್ಬಿಟ್ರೆ ಮಕ್ಳಿಗೆ ಗೊತ್ತೇ ಆಗೋದಿಲ್ಲ. ಇನ್ನು ಚೀಸ್, ಗ್ರೇಟೆಡ್ ಚೀಸ್ ಹಾಕ್ಬಿಟ್ರಂತೂ ತುಂಬ ಯಮ್ಮಿಯಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ, ದಯವಿಟ್ಟು ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು.